ಲಿಂಗಾಯತ 50,242, ಕುಡು ಒಕ್ಕಲಿಗ 81,999, ಲಿಂಗಾಯತ 3,88,327, ಲಿಂಗಾಯತ 26,02,777, ರೆಡ್ಡಿ ಲಿಂಗಾಯತ 33,606, ಸಾದರ ಲಿಂಗಾಯತ 67,903, ವೀರಶೈವ 1,01,019, ನೊಳಂಬ ಲಿಂಗಾಯತ 1,47,894, ಕ್ರಿಶ್ಚಿಯನ್ ಮತ್ತು ಉಪಜಾತಿಗಳು 9,47,994, ಬಂಟ 3,19,113, ಪರಿವಾರ ಬಂಟ 3,258, ಜೈನ ದಿಗಂಬರರು 1,62,566. ಈ ರೀತಿಯಾಗಿ ಒಟ್ಟು ಜಾತಿಗಳನ್ನ ಇಲ್ಲೇ ಹೇಳಿದ್ದಾರೆ. ನಮ್ಮ ಈ ಒಂದು ಕಾಂತರಾಜ್ ವರದಿ ಪ್ರಕಾರ ಈ ನೆಲೆಯಲ್ಲಿ ರಿಸರ್ವೇಷನ್ ಆಗುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ಯಾಕೆ ನಿಮಗೆ ಹೇಳಿದೆಪ್ಪ ಅಂತಂದರೆ, ಯಾರು ವೈಜ್ಞಾನಿಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಇದಕ್ಕೆಲ್ಲ ಉತ್ತರ ಕೊಡುವಂಥ ಪ್ರಸಂಗ ಇವತ್ತು ಬಂದದ್ದು. ಅದೇನೋ ಆಗಲಿ, ಈಗಾಗಲೇ OBCಗೆ ಇದು ನೀಡಿದಂಥದ್ದು ಇವತ್ತಿನ ಮಟ್ಟಿಗೆ ನಾವು ವೈಜ್ಞಾನಿಕ ಅಂತ ಹೇಳಬೇಕಾಗ್ತದೆ. ಅಲ್ಲ ಅನ್ನೋರು ಕೋರ್ಟ್ಗೆ ಹೋಗಿ ಮಾಡಿ ಮತ್ತೆ ನಾವು ಮಾಡೋದು ಮಾಡಲಿ ಅಂತ ಹೇಳ್ತಾ, ಇದು ಪ್ರವರ್ಗ ಏದವರಿಗೆ, ಇದರಲ್ಲಿ ಪ್ರವರ್ಗ ಏದವರು 34,96,632 ಜನ ಇದ್ದಾರೆ. ಅವ್ರಿಗೆ ಕೆಲಪದ ರೀತಿ ಅನ್ವಯ ಆಗ್ತದೆ, ಉಳಿದವ್ರಿಗಿಲ್ಲ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ನೋಡೋಣ ಮುಂದಿನಲ್ಲಿ ಯಾವ ರೀತಿ ಯಾವ ರೂಪ ಪಡೀತದೆ ಅಂತೇಳಿ. ಇದು ಒಂದು ರೀತಿಯಿಂದ ಈ OBC ಮೀಸಲು ಕುರಿತಾಗಿ ಇತ್ತೀಚೆಗೆ ನೀಡಿದಂಥ ವರದಿಯ ಒಂದಿಷ್ಟು ಸಂಕ್ಷಿಪ್ತ ವಿವರಣೆ. ಇದ್ರ ಮೇಲೆ ಮುಂದಿನ ಚರ್ಚೆ ಏನು ಅಂತ ನೋಡುವಂಥದ್ದು. ಅದೇನೇ ಆಗಲಿ, ಈ ಒಂದು ವರದಿ ತಕ್ಕ ಮಟ್ಟಿಗೆ ಯೋಗ್ಯವಾದಷ್ಟಲ್ಲ, ಎಲ್ಲರನ್ನೂ ಒಳಗೊಳ್ಳುವಂಥ ವರದಿಯಾಗಿದ್ದು ಇದರ ಬಗ್ಗೆ ಚಾಲೆಂಜ್ ಮಾಡಬಹುದು ಅನ್ನುವಂಥ ಮಾತು ಸರ್ಕಾರ ಈಗಾಗಲೇ ತನ್ನ ಕ್ಯಾಬಿನೆಟ್ ಮೂಲಕ ಹೇಳುವ ಸಾಧ್ಯತೆಗಳಿದ್ದಾವೆ. ಮತ್ತು ನಡೆಯೋದನ್ನು ಕೋರ್ಟ್ಗೆ ಹೋಗೋದು ಮಾಡೋದು ಮತ್ತೇನಾಗೋದು ಆಗ್ತಾವೆ. ಅದಕ್ಕೆಲ್ಲ ನಾವು ಕಾದು ನೋಡೋದು. ಒಟ್ಟಲ್ಲ ಇದ್ದಿದ್ರಲ್ಲೇ ಸಮಥಿಂಗ್ ಇಸ್ ಬೆಟರ್ ನಥಿಂಗ್ ಅಂತ ನಾವು ಅನ್ನೋಕ್ಕಿಂತಲೂ ಒಳ್ಳೆಯದಿದು ಅನ್ನೋದನ್ನು ನಾವು ಒಪ್ಕೊಳ್ಳೋದು ಒಳ್ಳೆಯದು ಅಂತೇಳಿ. ಯಾಕೆಂತಂದರೆ ಅಷ್ಟು ಸುಲಭವಾಗಿ ಈ ಒಂದು ವರದಿ ಅವೈಜ್ಞಾನಿಕಗಳನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವಿಷ್ಟು ಗೊತ್ತಾಗಿದೆ. ಇನ್ನು ನಿಮಗೆ ಬಿಟ್ಟಂಥದ್ದು ಆದಮೇಲೆ ಇಲ್ಲಿವರೆಗೆ ನೀವು ನೋಡಿದಿರಿ, ಕೇಳಿದಿರಿ, ಯಾರು ಎಷ್ಟೆಷ್ಟು ಅದಾರ ಏನಿದ್ದಾರೆ ಅಂತೇಳಿ. ಇದರ ಬಗ್ಗೆ ಇನ್ನಷ್ಟು ಚರ್ಚೆನ ಮುಂದಿನ ದಿನದಲ್ಲಿ ಮತ್ತೆ ಮಾಡ್ತಾ ಈ ಮೀಸಲಾತಿ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡೋಣ ಅಂತೇಳಿ ಇವಿಷ್ಟು ಇವತ್ತಿನವರೆಗೆ ಆದಂಥದ್ದು. ಮತ್ತು ಇನ್ನೊಂದು ಕೊನೆಯ ಮಾತನ್ನು ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಗ್ಗೆನೂ ಒಂದು ಮಾತು ಹೇಳ್ಬೇಕಾಗದ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲ, ಪರಿಶಿಷ್ಟ ಜಾತಿಯವರು 1,29,347 ಜನಸಂಖ್ಯೆ ಅದಂತ ಈ ವರದಿ ಪ್ರಕಾರ ಹೇಳ್ತಾ ಇದೆ. ಮತ್ತು ರಿಸರ್ವೇಷನ್ ಆ್ಯಸ್ ಇಟ್ಬಿಟ್ಟಿದ್ದಾರೆ ಹಿಂದಿನ ದಿನ. ಪರಿಶಿಷ್ಟ ಪಂಗಡದವರು 42,81,289 ಇದ್ದಾರೆ. ಇನ್ನು ಸಾಮಾನ್ಯ ವರ್ಗಕ್ಕೆ ಸೇರಿದವರು ಬ್ರಾಹ್ಮಣರು ಬಂದರು ಮತ್ತಿನ್ನೊಂದು ಎಲ್ಲರೂ 29,74,153 ಇದು ದಾಖಲೆ. ಇನ್ನು ಈ ವಿಚಾರ ನಿಮಗೆ ಬಿಟ್ಟಂಥದ್ದು ಇವೆಲ್ಲ ನೆಲೆಯಲ್ಲೇ ಅವ್ರಿಗಿಂತ ಈಗಾಗಲೇ ಗೊತ್ತಿದ್ದಂಗೆ ನಿಮಗೆ ಹೇಳುವಂಗೆ ಈ ಒಂದು ಪರಿಶಿಷ್ಟ ಜಾತಿಗೆ 17.15% ರಿಸರ್ವೇಷನ್ನ, ಮುಂದೆ 6.95 ಪರಿಶಿಷ್ಟ ವರ್ಗಕ್ಕೆ, ಮುಂದೆ ಪರಿಶಿಷ್ಟ ಪಂಗಡಕ್ಕೆ, ಮತ್ತು ಟೋಟಲ್ 1.60 ಕೋಟಿ ಜನ ಇದ್ದಾರೆ ಅಂತ ಇಷ್ಟು ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.